ದಿನದಿಂದ ದಿನಕ್ಕೆ ಕೋವಿಡ್-19 ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದ್ದು ಈಗಾಗಲೇ ಈ ಮಹಾಮಾರಿ ಮೊದಲ ಬಲಿಯನ್ನ ಪಡೆದಿದೆ. ಆದರೆ ಈಗ ರಾಜ್ಯದಲ್ಲಿ ಒಮಿಕ್ರಾನ್ ಆತಂಕ ಶುರುವಾಗ್ತಾ ಇದ್ದಂತೆಯೇ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಹೌದು, ಇದೇ ಮೇ 29ರಿಂದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆ ಆರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ತಯಾರಿ ನಡೆಸುತ್ತಿದ್ದಾರೆ. ಆದರೆ ಸದ್ದಿಲ್ಲದೆ ಒಮಿಕ್ರಾನ್ ಉಪಟಳ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲೆ ಆರಂಭ ಮಾಡೋದಾ ಅಥವಾ ಪೋಸ್ಟ್ಪೋನ್ ಮಾಡಬೇಕಾ ಅಂತ ಯೋಚನೆಯಲ್ಲಿದ್ದಾರೆ. ಯಾಕಂದ್ರೆ ದಿನೇ ದಿನೇ ಸೋಂಕು ಉಲ್ಬಣ ಆಗೋ ಭೀತಿ ಎದುರಾಗಿದೆ. ಮಳೆ ಮಧ್ಯೆ ಶಾಲೆ ಆರಂಭವಾಗಿ ಮಕ್ಕಳಲ್ಲಿ ವ್ಯಾಪಕ ಸೋಂಕು ಕಾಣಿಸಿಕೊಂಡ್ರೆ ಅನ್ನೋ ಭೀತಿ ಇದೆ. ಮಳೆಯಲ್ಲಿ ಮಕ್ಕಳಿಗೆ ಸೋಂಕು ಬೇಗನೆ ಹರಡುತ್ತವೆ. ಈಗಾಗಲೇ 3 ಮಕ್ಕಳಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ. ಹೀಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಆರಂಭ ಪೋಸ್ಟ್ಪೋನ್ಗೆ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡ್ತಾ ಇದೆ. ಹೀಗಾಗಿ ಇನ್ನೂ 2 ದಿನ ಕಾದ ಬಳಿಕ ಇಲಾಖೆ ಅಧಿಕೃತ ಘೋಷಣೆ ಮಾಡಲಿದೆ. ಟೆಸ್ಟಿಂಗ್ ಶುರುವಾದ ಮೇಲೆ ಸೋಂಕಿತರ ಸಂಖ್ಯೆ ಅವಲೋಕಿಸಿ ಶಾಲೆ ಪೋಸ್ಟ್ಪೋನ್ ಬಗ್ಗೆ ಇಲಾಖೆ ನಿರ್ಧಾರ ಮಾಡಲಿದೆ ಎಂದು ಶಿಕ್ಷಣ ಇಲಾಖೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ.